ಹಾಯ್ ವೀಕ್ಷಕರೇ, ಎಲ್ರಿಗೂ ಜ್ಞಾನಸಾಗರ್ ಕಾಮರ್ಸ್ ಟೂಟಲ್ಗೆ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ನಿಮ್ಮ ಕಾಸ್ಟ್ ಅಕೌಂಟಿಂಗ್ ಸಿಲೆಬಸ್ಸಿಂದ ಮಟೀರಿಯಲ್ ಚಾಪ್ಟರ್ ಕಡೆಯಿಂದ ಏನು ಇಶ್ಯೂ ಆಫ್ ಪ್ರೈಸ್ ಆಫ್ ಮಟೀರಿಯಲ್ ಅಂತ ಏನು ಚಾಪ್ಟರ್ ಇದೆಯಲ್ಲ ಅದ್ರೊಳಗಿಂದು ಮೆಥಡ್ಸ್ ಆಫ್ ಏನು ನಿಮ್ಮದು ಮೆಥಡ್ಸ್ ಅಂತ ಮಾಡಿದಾರಲ್ಲ, ಆ ಮೆಥಡ್ಸ್ ಆಫ್ ಇಶ್ಯೂ ಆಫ್ ಪ್ರೈಸ್ ಆಫ್ ಮಟೀರಿಯಲ್ ಅಂತ ಲೀಫೋ, ಫೀಫೋ, ಸಿಂಪಲ್ ಎವರೇಜ್ ಮತ್ತು ವೇಟೆಡ್ ಎವರೇಜ್ ಅಂತ ಏನು ಮಾಡಿದಾರಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸಿಗೂ ಲೀಫೋ ಮತ್ತು ಫೀಫೋನ ಸ್ವಲ್ಪ ಈಸಿಯಾಗಿರ್ಬೋದು. ಅದಕ್ಕೆ ನಾನಿಲ್ಲಿ ಇವತ್ತಿನ ವಿಡಿಯೋದಾಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಸಿಂಪಲ್ ಎವರೇಜ್ ಮೆಥಡನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಲೀಫೋ ಫಿಫೋ ಆಮೇಲೆ ಮಾಡ್ತೀನಿ. ನಿಮ್ಮ ಫಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಸಿಂಪಲ್ ಎವರೇಜ್ ಮೆಥಡ್. ಜಾಸ್ತಿ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗೋಂಥ ಮೆಥಡ್ ಇದು ಸಿಂಪಲ್ ಎವರೇಜ್ ಮೆಥಡು. ನೆಕ್ಸ್ಟ್ ಪಾರ್ಟಲ್ಲಿ ವೇಟೆಡ್ ಎವರೇಜ್ ಮೆಥಡನ್ನು ಹೇಳ್ತೀನಿ. ಆ ಸಿಂಪಲ್ ಎವರೇಜ್ ಮೆಥಡ್ ಒಂದು ಸ್ಟೂಡೆಂಟ್ಸ್ ಎಲ್ಲರೂ ನೆನ್ಪಿಟ್ಕೋಬೇಕಾದ ಪಾಯಿಂಟ್ ಏನಂದ್ರೆ, ಯಾವತ್ತು ನಿಮ್ಮ ಪ್ರಾಬ್ಲಮ್ದಾಗ ಎವರೇಜ್ ಮೆಥಡ್ ಅಂತ ಬಂತಂದ್ರೆ ಅದು ಸಿಂಪಲ್ ಎವರೇಜ್ ಮೆಥಡೇ ಇರಲಿ, ವೇಟೆಡ್ ಎವರೇಜ್ ಮೆಥಡೇ ಇರಲಿ, ಎವರೇಜ್ ಮೆಥಡ್ ಅಂತ ಬಂತಂದ್ರೆ ನಮ್ದು ಬ್ಯಾಲೆನ್ಸ್ ಬರೋ ಟೈಮಿಗೆ ಏನು ಮಾಡ್ಕೋಬೇಕಂದ್ರೆ, ನಾವು ಏನಾದರೂ ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೇವೆ ಅಂದ್ರೆ ಬ್ಯಾಲೆನ್ಸಲ್ಲಿ ಪ್ಲಸ್ ಮಾಡಿ ಬರೀಬೇಕು. ಏನಾದರೂ ನಾವು ಕ್ವಾಂಟಿಟಿ ಇಶ್ಯೂ ಮಾಡಿದ್ರೆ ಅಂದ್ರೆ ಬ್ಯಾಲೆನ್ಸಲ್ಲಿ ಮೈನಸ್ ಮಾಡಿ ಬರೀಬೇಕು. ಇವೆರಡು ಪಾಯಿಂಟ್ ಅಂತೂ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಬ್ಯಾಲೆನ್ಸ್ ಬರೋದು ಪರ್ಚೇಸ್ ಆಗಿತ್ತಂದ್ರೆ ಪ್ಲಸ್ ಮಾಡಿ ಬರೀಬೇಕು, ಇಶ್ಯೂ ಆಗಿತ್ತಂದ್ರೆ ಮೈನಸ್ ಮಾಡ್ಕೋಬೇಕು. ಸರ್, ಎದ್ರೊಳಗೆ ಪ್ಲಸ್ ಎದ್ರೊಳಗೆ ಮೈನಸ್? ಆಲ್ರೆಡಿ ನಮ್ಮಲ್ಲಿ ಏನಾದರೂ ಬ್ಯಾಲೆನ್ಸ್ ಇತ್ತಂದ್ರೆ ಕ್ವಾಂಟಿಟಿ ಮತ್ತು ಅಮೌಂಟಿದ್ದು ಏನಿದ್ದಿರುತ್ತಲ್ಲ ಅದ್ರೊಳಗೆ ನಾವು ಏನು ಮಾಡ್ಕೋಬೇಕಂದ್ರೆ, ಮತ್ತು ಏನಾದರೂ ಪರ್ಚೇಸ್ ಆಗಿತ್ತಂದ್ರೆ ಆ್ಯಡ್ ಮಾಡ್ಕೊಂಡು ಬರಿಬೇಕು, ಇಶ್ಯೂಡ್ ಆಗಿತ್ತಂದ್ರೆ ಲೆಸ್ ಮಾಡ್ಕೊಂಡು ಬರಿಬೇಕು ಬ್ಯಾಲೆನ್ಸ್ ಬರೋ ಟೈಮ್. ಬಟ್ ನೀವು ಲೀಫೋ ಫಿಫೋದಾಗ ಹಂಗೆ ಮಾಡಲ್ಲ. ಲೀಫೋ ಫಿಫೋದಾಗ ಏನು ಮಾಡ್ತೀರ ಅಂದ್ರೆ, ಪರ್ಚೇಸ್ ಆಗಿತ್ತಂದ್ರೆ ಮತ್ತೇನು ಮಾಡ್ತೀರಿ, ಲಾಸ್ಟಿನ ಕ್ವಾಂಟಿಟಿ ಬರ್ಕೋತೀರಿ, ಈಗ ಪರ್ಚೇಸ್ ಮಾಡಿದ್ದು ಮತ್ತೆ ಬರ್ಕೋತೀವಿ, ಮತ್ತೆ ಪರ್ಚೇಸ್ ಆಯ್ತು ಮತ್ತೆ ಸ್ಟಾಕ್ ತೋರಿಸ್ತೀವಿ. ಬಟ್ ಎವರೇಜ್ ಮೆಥಡ್ ಅಂತ ಬಂತಂದ್ರೆ ಆ ಟೈಪ್ ಇಲ್ಲ. ಕ್ವಾಂಟಿಟಿದೊಳಗೆ ಕ್ವಾಂಟಿಟಿ ಪ್ಲಸ್ ಮಾಡಿ ಬರಿಬೇಕು, ಅಮೌಂಟ್ ಒಳಗೆ ಅಮೌಂಟ್ ಪ್ಲಸ್ ಮಾಡಿ ಬರಿಬೇಕು. ಯಾವಾಗ ಎವರೇಜ್ ಮೆಥಡ್, ಅದು ಸಿಂಪಲ್ ಎವರೇಜ್ ಮೆಥಡೇ ಇರಲಿ, ವೇಟೆಡ್ ಎವರೇಜ್ ಮೆಥಡೇ ಇರಲಿ. ನಾನು ನಿಮ್ಗೊಂದು ಪ್ರಾಬ್ಲಮ್ ಎಕ್ಸಾಂಪಲ್ ತೊಗೊಂಡು ಪ್ರಾಬ್ಲಮ್ ಮಾಡಿಸ್ತೀನಿ. ನಿಮ್ಮದು ಕಾಸ್ಟ್ ಅಕೌಂಟಿಂಗ್ ಏನು ಟೆಕ್ಸ್ಟ್ ಬುಕ್ ಇದೆಯಲ್ಲ, ಮಟೀರಿಯಲ್ ಚಾಪ್ಟರ್ದು 26th ಒಂದು ಕ್ವಶನ್ ಇದೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೋಬೋದು, ಇಲ್ಲಾಂದ್ರೆ ಕ್ವಶನ್ ನಾನು ಹಾಕ್ತೀನಿ, ಕ್ವಶನ್ ನೋಡ್ಕೊಳ್ಳಿ. ಹಾಗೆ ಒನ್ ಬೈ ಒನ್ ನಿಮ್ಗೆ ಎಂಟ್ರಿ ತೋರಿಸ್ಕೊತ ಹೋಗ್ತೀನಿ, ಯಾವ ರೀತಿಯಾಗಿ ಎಂಟ್ರಿ ಮಾಡ್ಕೊತ ಹೋಗ್ಬೇಕಂತ. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದು. ಹಾಗೆ ಈ ಮೆಥಡ್ಸ್ಗಳು ಎಲ್ಲನೂ ಇಂಟ್ರೆಸ್ಟಿಂಗೇ ಇವೆ. ನಿಮ್ಮದು ಎಕ್ಸಾಮಿಗೆ ಕಂಪಲ್ಸರಿ ಬರುತ್ತೆ. ಫಸ್ಟ್ ಕಾಲಮ್ ಬಂದುಬಿಟ್ಟು ಇಲ್ಲಿ ಡೇಟು, ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್. ಇದು ರಿಸಿಪ್ಟ್ ಕಾಲಮು, ಇದು ಇಶ್ಯೂಡ್ ಕಾಲಮು, ಅದು ಬ್ಯಾಲೆನ್ಸ್ ಕಾಲಮ್. ಇಲ್ಲ ನೋಡಿ, ಇದು ರಿಸಿಪ್ಟ್ ಅನ್ಬೋದು, ಇಲ್ಲಾಂದರೆ ಪರ್ಚೇಸ್ ಅನ್ಬೋದು, ಇದು ಇಶ್ಯೂ, ಅದು ಬ್ಯಾಲೆನ್ಸ್. ಸ್ಟೂಡೆಂಟ್ಸ್, ಇದಕ್ಕಿಂತ ಬಿಫೋರ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡೋಣ ಅಂತ ಇದ್ರದ್ದು. ಯಾವ ಈ ರೀತಿಯಾಗಿ ಮಾಡ್ತಾರೆ ಇದು ಸ್ವಲ್ಪ ಒಂದು 2 ಮಿನಿಟ್ಸ್ ಏನು ಮಾಡೋಣ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಇದ್ರ ಕಾನ್ಸೆಪ್ಟ್ ಗೊತ್ತಾಯ್ತು ಅಂದರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮ್ಗೆ. ನಾನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಗೋತೀನಿ. ಇಲ್ಲಂತೂ ಸ್ಟೋರ್ಸ್ ರೂಮ್ ಇದೆ, ಸ್ಟೋರ್ಸ್ ಇದು ನಮ್ಗೆ ಏನು ಮಾಡ್ತಾರೆ ಅಂದರೆ ಬಾಂಬೆ ಕಡೆಯಿಂದ ಸಪ್ಲೈ ಆಗ್ತದೆ. ನಾವೆಲ್ಲ ರಾ ಮಟೀರಿಯಲ್ ಏನು ಮಾಡ್ತೇವೆ ಅಂದ್ರೆ ಬಾಂಬೆ ಕಡೆಯಿಂದ ಸಪ್ಲೈ ಮಾಡಿಸ್ಕೊತೇವೆ, ಇಲ್ಲೆಲ್ಲ ಸ್ಟಾಕ್ನಾಗ ಇಟ್ಕೊತೇವೆ ನಾವು. ಆಮೇಲೆ ಏನು ಮಾಡ್ತೇವೆ ಅಂದ್ರೆ ನಮ್ಮದು ಫ್ಯಾಕ್ಟ್ರಿ ಇಲ್ಲದ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಮ್ಮದು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಾಂಬೆ ಕಡೆಯಿಂದ ಒಂದು ಸಲ ಹೋದಾಗ 1000 ಕ್ವಾಂಟಿಟಿ ತರಿಸಿದ್ದೆವು. 1 ಯೂನಿಟಿಗಿದು 10 rupees. ಇನ್ನೊಂದು ಟೈಮ್ ಹೋದಾಗ 2000 ಕ್ವಾಂಟಿಟಿ 10.50 ರೇಟ್ ಇದ್ದವು. ಇನ್ನೊಂದು ಸಲ ಹೋದಾಗ 1500 ಕ್ವಾಂಟಿಟಿ ತಂದಿದ್ದೆವು 9 rupees. ಅಂದರೆ ನಮ್ಮದು ಗೋಡೌನ್ ಒಳಗೆ ಈಗ 3 ಟೈಪ್ಸ್ದು ಕ್ವಾಂಟಿಟಿ ಅವ ನಮ್ಮದು. ಅಂದ್ರೆ 1000 10 ರೂಪೀಸಿಗೆ ಇದ್ದಿದ್ದು ಕ್ವಾಂಟಿಟಿ ಅದು, 2000 ಕ್ವಾಂಟಿಟಿ 10.50 ಇದ್ದಿದ್ದು ಕ್ವಾಂಟಿಟಿ ಅದ, 1500 9 ರೂಪೀಸಿಂದ ಅದ. ಟೋಟಲ್ ಇದು ನಮ್ಮ ಸ್ಟೋರ್ಸ್ ಒಳಗೆ ಸೇವ್ ಆಗಿದ್ದು ಕ್ವಾಂಟಿಟಿ ಇದು. ಜಸ್ಟ್ ನಮ್ಮ ಫ್ಯಾಕ್ಟ್ರಿ ಕಡೆಯಿಂದ ಏನು ಕಾಲ್ ಬಂತು, ನಮ್ಗೆ ಗೂಡ್ಸ್ ಇಶ್ಯೂ ಮಾಡಿರಿ ಅಂತ ಬಂತಂದ್ರೆ ಈ ಕಡೆಯಿಂದ ಏನು ಮಾಡಿದೆವು ನಾವು, ಬೇರೆ ಬೇರೆ ವೆರೈಟಿ ಗೂಡ್ಸ್ ಪರ್ಚೇಸ್ ಮಾಡಿದ್ದೆವು. ಈ ಕಡೆ ನಮ್ಗೆ ಫ್ಯಾಕ್ಟ್ರಿಗೆ ಬೇರೆ ಬೇರೆ ಗೂಡ್ಸ್ ಸೆಂಡ್ ಮಾಡೋದಿರ್ತದೆ. ಸೆಂಡ್ ಮಾಡೋ ಟೈಮಿಗೆ ಈ ಸ್ಟೋರ್ಸ್ ಲೆಡ್ಜರ್ ಯಾರು ಮೇಂಟೈನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನು ಕನ್ಫ್ಯೂಸ್ ಆಗ್ತದೆ ಅಂದ್ರೆ, ನಮ್ಮ ಹತ್ರ 3 ಟೈಪ್ಸ್ ಆಫ್ ಕ್ವಾಂಟಿಟಿ ಅವ. ಒಂದು 10 ರೂಪೀಸ್ ಅದ, ಒಂದು 10.50 ಅದ, ಇನ್ನೊಂದು 9 ರೂಪೀಸ್ ಇದ್ದದ. ಯಾವ್ದು ಇಶ್ಯೂ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತದೆ. ಇದು ರೈಟ್ 3 ಟೈಪ್ಸ್ ಆಫ್ ಕ್ವಾಂಟಿಟಿದೊಳಗೆ ಯಾವ್ದು ಇಶ್ಯೂ ಮಾಡ್ಬೇಕು ನಾವು? ಏನು ಫಸ್ಟ್ ಬಂದಿದ್ದು ಕಳ್ಸಮ್ಮ, ಸೆಂಟ್ರ್ ಇದ್ದಿದ್ದು ಕಳ್ಸಮ್ಮ, ಲಾಸ್ಟ್ ಇದ್ದಿದ್ದು ಕಳ್ಸಮ್ಮ ಅಂತ ಈ ಟೈಪ್ ಯಾವಾಗ ಕನ್ಫ್ಯೂಸ್ ಆಗ್ತದಲ್ಲ ಅವಾಗೆ ಈ ಮೆಥಡ್ಸ್ ಅಂತ ತಂದರು. ಒಂದು ಲೀಫೋ, ಒಂದು ಫೀಫೋ, ಆಮೇಲೆ ಒಂದು ಸಿಂಪಲ್ ಎವರೇಜ್, ಒಂದು ವೇಟೆಡ್ ಎವರೇಜ್. ಲೀಫೋ ಮೆಥಡಲ್ಲಿ ಏನು ಮಾಡ್ತಾರೆ ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್, ಲೀಫೋ ಲಾಸ್ಟ್ ಇನ್ ಫಸ್ಟ್ ಔಟ್.
ಅಂದರೆ ಲಾಸ್ಟ್ ಪರ್ಚೇಸ್ ಮಾಡಿದೆ ಫಸ್ಟ್ ಪ್ರೊಡಕ್ಷನಿಗೆ ಸೆಂಡ್ ಮಾಡೋದು. ಅಂದರೆ ಲಾಸ್ಟ್ ಯಾವುದಿಲ್ಲಿ ₹1509 ಇದು ಖಾಲಿ ಆಯ್ತಂದ್ರೆ ಅದ್ರ ಮ್ಯಾಗಿಂತ ನೆಕ್ಸ್ಟ್ ಲೀಫೋ ಲಾಸ್ಟ್ಲಿಂತ ಫಸ್ಟ್ವರೆಗೂ ಬರೋದು. ಬಟ್ ಫಿಫೋ ಮೆಥಡಲ್ಲಿ ಏನು ಮಾಡ್ತಾರೆ, ಫಸ್ಟ್ಲಿಂತ ಲಾಸ್ಟ್, ಫಸ್ಟ್ ಪರ್ಚೇಸ್ ಮಾಡಿದ ಕ್ವಾಂಟಿಟಿ ಖಾಲಿ ಆಗಬೇಕು, ನೆಕ್ಸ್ಟ್ ಪರ್ಚೇಸ್ ಮಾಡಿದ್ವಿ ಈ ಟೈಪ್ ತೊಗೋತಿರ್ತಾರೆ. ಅದ್ರೊಳಗಿದ್ದು ಲೀಫೋ ಮತ್ತು ಫಿಫೋ. ಕೆಲವೊಂದು ಕಂಪ್ನೀಸ್ಗಳು ಏನು ಮಾಡ್ತಾವೆ, ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಏನು ಮಾಡ್ತಾವೆ ಅಂದ್ರೆ, ಇಲ್ಲ ಬ್ಯಾಟ್ರಿ ಫಿಫೋ ಮತ್ತು ಲೀಫೋನು ಬೇಡ, ನಮಗೊಂದು ಎವರೇಜ್ ಮೇಂಟೈನ್ ಮಾಡೋಣ, ನಾವು ಎವರೇಜ್ ಒಳಗೆ ಸೆಂಡ್ ಮಾಡಮ್ರಿ ಎಲ್ಲ ರೇಟ್ ಹಚ್ಕೊಂಡು ಅಂತ. ಅದಕ್ಕೆ ನಾನಿಲ್ಲಿ ಇಷ್ಟೇ ಸ್ಟೂಡೆಂಟ್ಸ್ ಪರ್ಚೇಸ್ ಒಳಗೆ ಎಂಟ್ರಿ ಮಾಡಬೇಕು, ಯಾವ ಡೇಟಿಗೆ ಇಶ್ಯೂ ಆಗಿದೆ ಇಶ್ಯೂ ಮಾಡ್ಕೋಬೇಕು, ಆ ಪರ್ಚೇಸ್ ಆಗಿ ಇಶ್ಯೂ ಆಗಿ ನಮ್ಮ ಹತ್ರ ಏನು ಕ್ವಾಂಟಿಟಿ ಉಳಿದಿರ್ತದೆ ಅದು ಬ್ಯಾಲೆನ್ಸ್ ಒಳಗೆ ತೊಗೋಬೇಕು ನಾವು. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಇದು. ಪರ್ಚೇಸ್ ಆಗಿವೆಲ್ಲ ಒಳಗೆ ಸ್ಟೋರ್ ಮಾಡ್ಕೊಂಡು ಯಾವಾಗ ಇಶ್ಯೂ ಡೇಟ್ ಬರ್ತಾವ ಇಶ್ಯೂ ಮಾಡ್ಕೊಂಡು ರಿಮೈನಿಂಗ್ ಗೂಡ್ಸ್ ಏನಿದ್ದಿರ್ತಾವೆ ಬ್ಯಾಲೆನ್ಸ್ ಒಳಗೆ ಮೇಂಟೈನ್ ಮಾಡ್ಕೊಂತ ಹೋಗಬೇಕು. ಲಾಸ್ಟಿಗೆ ನಮ್ಮದು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿತು ಕ್ವಾಂಟಿಟಿ, ಅದರ ಅಮೌಂಟ್ ಏನು ಉಳಿತು ಅಂತ ಆನ್ಸರ್ ಬರ್ತದೆ. ಕಾನ್ಸೆಪ್ಟ್ ಇಷ್ಟೇ ನಿಮ್ಮ 4 ಮೆಥಡ್ಸ್ ಒಳಗು. ಫಸ್ಟ್ ನೋಡ್ಕೊಳ್ಳೋಣ ಎಕ್ಸಾಂಪಲ್. ನಿಮ್ಮದು 26th ಕ್ವಶನಲ್ಲಿ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಫಾರ್ ಚಾಂದಿನಿ ಫರ್ಮ್ ಅಂಡರ್ ಸಿಂಪಲ್ ಎವರೇಜ್ ಮೆಥಡ್ ಮತ್ತು ವೇಟೆಡ್ ಎವರೇಜ್ ಮೆಥಡ್. ಒಂದೇ ಕ್ವಶನನ್ನು 2 ಮೆಥಡಲ್ಲಿ ಕೇಳಿದ್ದಾರೆ ನಿಮ್ಗೆ. ನಾನು ಫಸ್ಟ್ ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಸಿಂಪಲ್ ಎವರೇಜ್ ಪ್ರಾಬ್ಲಮನ್ನು ಮಾಡ್ತೀನಿ, ನೆಕ್ಸ್ಟ್ ಹಾಗೆ ವೇಟೆಡ್ ಎವರೇಜ್ನು ಮಾಡೋಣ ಅಂತ. ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಏನು ಕೊಟ್ಟಾರಂದ್ರೆ, ನಿಮ್ಮ ಟ್ರಾನ್ಸಾಕ್ಷನ್ ಡೇಟ್ ವೈಸ್ನೂ ಇರ್ಬೋದು, ಇಲ್ಲಾಂದ್ರೆ ಬರೀ ಪರ್ಚೇಸ್ ಇದು ಕೊಟ್ಟು ಆಮೇಲೆ ಇಶ್ಯೂಡ್ ಆಗಿದ್ದು ಸಪ್ರೇಟ್ ಕೊಡ್ಬೋದು. ಇಲ್ಲಿ ನಿಮಗೆ ರಿಸಿಪ್ಟ್ಸ್ ಅಂತ ಕೊಟ್ಟು ಸಪ್ರೇಟ್ ಕೊಟ್ಟಿದ್ದಾರೆ. ಇಲ್ಲಿ 1/4/2001 ಓಪನಿಂಗ್ ಸ್ಟಾಕ್ 200 ಯೂನಿಟ್ಸ್ ಎಟ್ ₹3.50 ಪರ್ ಯೂನಿಟ್. ನೆನ್ಪಿಟ್ಕೊಳ್ಳಿ, ಇದು ರಿಸೀವ್ಡ್, ಇದು ಇಶ್ಯೂ, ಅದು ಬ್ಯಾಲೆನ್ಸ್. ಏನಾದರೂ ಓಪನಿಂಗ್ ಸ್ಟಾಕ್ ಅಂತ ಬಂತಂದ್ರೆ ನಾವು ಡೈರೆಕ್ಟ್ ಏನು ಮಾಡ್ಕೋಬೇಕಂದ್ರೆ ಬ್ಯಾಲೆನ್ಸ್ ಒಳಗೆ ಬರ್ಕೋಬೇಕು. ನಿಮ್ದು ಡೇಟ್ ಬರೋಣ 1/4/2001 ಶಾರ್ಟ್ಕಟ್ನಾಗ ಬರೀತೀನಿ ಇದ್ರದ್ದು. ನಿಮ್ದು ಓಪನಿಂಗ್ ಬ್ಯಾಲೆನ್ಸ್ ಏನು ಹೇಳ್ತಾ ಇದ್ದಾರೆ ಅವರು 200, ಕ್ವಾಂಟಿಟಿ ಅದ, ರೇಟ್ ಬಂದ್ಬಿಟ್ಟು ನಿಮ್ಮದು 3.50. ಎರಡನ್ನ ಇಂಟು ಮಾಡಿದ್ರೆ ನೀವು 200 × 3.50 700. ಅಮೌಂಟ್ ಬಂದ್ಬಿಟ್ಟು ನಿಮ್ಮದು 700. ಒಂದು ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಆಯಾ ಡೇಟಿಂದ ಟ್ರಾನ್ಸಾಕ್ಷನ್ ಮುಗಿತಂದ್ರೆ ಅದನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಈ ಡೇಟಿಗೆ ಏನದ ಜಸ್ಟ್ ಓಪನಿಂಗ್ ಸ್ಟಾಕ್ ಅಷ್ಟೇ ಅದ, ಓಪನಿಂಗ್ ಸ್ಟಾಕ್ ಅಷ್ಟೇ ಎಂಟ್ರಿ ಮಾಡ್ಕೊಂಡು ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಥರ್ಡ್ ಡೇಟ್ 3/4 ಏನು ಮಾಡಿದ್ದಾರೆ ಇಲ್ಲಿ ಪರ್ಚೇಸ್ಡ್ 300 ಯೂನಿಟ್ಸ್ ಪರ್ಚೇಸ್ಡ್ ಅದ, ರಿಸೀವ್ಡ್ ಕಾಲಮ್ದಾಗ ಬರೆಯಬೋ. ರೇಟ್ ಬಂದುಬಿಟ್ಟು ಅದರದ್ದು 4 rupees. 300 × 4 ಮಾಡಿದ್ರೆ ನಿಮ್ಮದು 1200. ಇಂಟ್ರೆಸ್ಟಿಂಗ್ ನೋಡಿ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ. ನಾನು ನಿಮ್ಗೆ ಇಲ್ಲಿ ನೋಟ್ಸ್ನ ಬರೆದಿಟ್ಟಿನಿ. ಇದಕ್ಕೆ ಪರ್ಚೇಸ್ ಆಗಿತ್ತಂದ್ರೆ ಬ್ಯಾಲೆನ್ಸಲ್ಲಿ ನೀವು ಏನು ಮಾಡ್ಕೋಬೇಕಂದ್ರೆ ಪ್ಲಸ್ ಮಾಡಿ ಬರೀಬೇಕು. ಬ್ಯಾಲೆನ್ಸ್ ಆಲ್ರೆಡಿ ನಮ್ದು ಎಷ್ಟಿದೆ, ಕ್ವಾಂಟಿಟಿ ಆಲ್ರೆಡಿ 200 ಇದೆ, ಇಲ್ಲಿ 300 ಅಂದ್ರೆ ನಿಮ್ಮದು 500. ರೇಟ್ ಎವರೇಜಲ್ಲಿ ಬರೋಂಥ ನೆಸಸರಿ ಇಲ್ಲ. ಅಮೌಂಟಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನಿಂದ ಅಮೌಂಟ್ 700 + 1200 1900. ಈ ಡೇಟಿನ ಟ್ರಾನ್ಸಾಕ್ಷನ್ ಕ್ಲೋಸ್ ಆಯಿತು. ಪರ್ಚೇಸ್ ಆಯ್ತಂದ್ರೆ ಕ್ವಾಂಟಿಟಿನ ಪ್ಲಸ್ ಮಾಡ್ಕೋಬೇಕು, ಅಮೌಂಟ್ ಒಳಗೆ ಅಮೌಂಟ್ ಪ್ಲಸ್ ಮಾಡಿ ಬರಿಬೇಕು. ನೆಕ್ಸ್ಟ್ ಡೇಟ್ ಬಂದುಬಿಟ್ಟು ನಿಮ್ಮದು 5th ಡೇಟ್ ಇದು ಇಶ್ಯೂಡ್ ಅಂತ ಇದೆ. 5th ಡೇಟ್ 5/4 ಇಶ್ಯೂಡ್ ಅಂತ. ಇಶ್ಯೂಡ್ ಎಷ್ಟು ನಮ್ಮದು ಕ್ವಾಂಟಿಟಿ ಇಲ್ಲಿ 400 ಇಶ್ಯೂ ಕೇಳಿದ್ದಾರೆ ಅವರು. ನಮಗೆ ಕ್ವಾಂಟಿಟಿ ಈಸಿಯಾಗಿ ಗೊತ್ತಾಗಿರ್ತದೆ, 400 ಕ್ವಾಂಟಿಟಿ ಇಶ್ಯೂ ಮಾಡಬೇಕು. ರೇಟ್ ಯಾವ್ದು ಹಚ್ಚಬೇಕು ಅಂತ ಡೌಟ್ ಇಲ್ಲಿ. ಇದೇ ಪ್ರಾಬ್ಲಮ್. ನಾವು ನಾಲ್ಕು ಮೆಥಡ್ ಯೂಸ್ ಆಗೋದು ಇದ್ರ ಸಲುವಾಗಿ. ಇಶ್ಯೂಡ್ಗೆ ರೇಟ್ ಯಾವ್ದು ಯೂಸ್ ಮಾಡ್ಕೋಬೇಕಂತ ಗೊತ್ತಿರಲ್ಲ ನಮ್ಗೆ. ಆ ಇಶ್ಯೂ ರೇಟಿಂದ ರೇಟ್ ಕ್ಯಾಲ್ಕುಲೇಟ್ ಮಾಡೋದೇ ಪ್ರಾಬ್ಲಮ್ ದೊಡ್ಡ ಇಶ್ಯೂ ಇರ್ತದೆ. ಇದಕ್ಕೆ ರೇಟ್ ಏನು ಮಾಡಬೇಕು, ರೂಲ್ಸ್ ಏನಂದ್ರೆ ನಮ್ಗೆ ಯಾವ ಡೇಟಿಗೆ ಬೇಕಾಗ್ಯದ 5/4 ಡೇಟಿಗೆ ರೇಟ್ ಗೊತ್ತಾಗ್ಬೇಕು. ರೇಟ್ ಗೊತ್ತಾಗ್ಬೇಕಂದ್ರೆ ನಾವು ಏನು ಮಾಡ್ಕೋಬೇಕಂದ್ರೆ ಯಾವ ಡೇಟಿಗೆ ನಮಗೆ ರೇಟ್ ಬೇಕಾಗ್ಯದ ಅದ್ರ ಹಿಂದಿನ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೇಕು. ಬ್ಯಾಲೆನ್ಸಲ್ಲಿ ಕ್ವಾಂಟಿಟಿನ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ವಾಂಟಿಟಿ ಎಷ್ಟಿದೆ ನಿಮ್ಮದು 500 ಕ್ವಾಂಟಿಟಿ ಅದ. ಏನು ಮಾಡ್ಕೋಬೇಕಂದ್ರೆ ಈ 500 ಕ್ವಾಂಟಿಟಿಯಲ್ಲಿ ಯಾವ್ದ್ಯಾವ್ದು ಕ್ವಾಂಟಿಟಿ ಪ್ಲಸ್ ಆಗದ ನೋಡ್ಕೋಬೇಕು ನಾವು. ಕ್ಲಿಯರಾಗಿ ನೆನ್ಪಿಟ್ಕೋರಿ, ಯಾವ್ದು ಡೇಟಿಗೆ ನಮಗೆ ಇಶ್ಯೂಡ್ ರೇಟ್ ಬೇಕಾಗಿರ್ತದೆ ಆ ಡೇಟಿನ ಹಿಂದಿನ ಬ್ಯಾಲೆನ್ಸನ್ನು ಚೆಕ್ ಮಾಡ್ದೇವಂದ್ರೆ ಆ ಬ್ಯಾಲೆನ್ಸ್ ಒಳಗೆ ನಮ್ದು ಏನು ಕ್ವಾಂಟಿಟಿ ಇದ್ದಿರ್ತದಲ್ಲ, ಈಗ 500 ಕ್ವಾಂಟಿಟಿ ಅದ. 500 ಕ್ವಾಂಟಿಟಿಯಲ್ಲಿ ಯಾವುದ್ಯಾವ ಟೈಪ್ ಇದ್ದ ಕ್ವಾಂಟಿಟಿ ಅದನ್ನು, ಏನು 500 ಸಿಂಗಲ್ ಪೂರ್ತಿ ಕ್ವಾಂಟಿಟಿ ಅದನ್ನು, ಏನು 500 ಯಾವುದ್ಯಾವ ಟೈಪ್ ರೇಟ್ ಇದ್ದಿದ್ದು ಪ್ಲಸ್ ಮಾಡಿದ್ರು ಕ್ವಾಂಟಿಟಿ 500 ಆಯಿತು ಅಂತ ಚೆಕ್ ಮಾಡ್ಕೋಬೇಕು. ನಾನು ಇಲ್ಲಿ ಕ್ಲಿಯರಾಗಿ ನೋಡ್ಕೊ, ಇಲ್ಲಿ 500 ಕ್ವಾಂಟಿಟಿ ಇದೆ.
500 ಕ್ವಾಂಟಿಟಿ ಹೆಂಗೆ ಐತದು ಅಂದ್ರೆ ಈ 300 ಇದ್ರೊಳಗೆ ಪ್ಲಸ್ ಅದ, ಆಮೇಲೆ ಇದು 200 ಅದ. ಈ 200 ಪ್ಲಸ್ 300 ಟೋಟಲ್ ಇವೆರಡು ಪ್ಲಸ್ ಆಗಿ 500 ಕ್ವಾಂಟಿಟಿ ಆಗ್ಯದ. ಇದು ಅಂದ್ರೆ ಈ ಕ್ವಾಂಟಿಟಿದೊಳಗೆ ಈ 200 ಮಿಕ್ಸ್ ಅದ, ಈ 300 ಮಿಕ್ಸ್ ಅದ. ಎರಡು ಕ್ವಾಂಟಿಟಿ ಪ್ಲಸ್ ಅದ್ರೊಳಗೆ ಅದ ಅಂದ್ರೆ ಎರಡು ರೇಟು ಯೂಸ್ ಆಗ್ತಾವೆ ನಮ್ಗೆ. 3.50 ತೊಗೋಬೇಕು, 4 ತೊಗೋಬೇಕು, ಬಟ್ ಅದ್ರದ್ದು ಎವರೇಜ್ ತೊಗೋಬೇಕು. ಅದಕ್ಕೆ ಇದಕ್ಕೆ ಸಿಂಪಲ್ ಎವರೇಜ್ ಅಂತಾರೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ನಮ್ದು ಯಾವ ಡೇಟಿಗೆ ಇಶ್ಯೂಡ್ ಇದ್ದಿರ್ತದೆ ಅದ್ರ ಹಿಂದಿನ ಡೇಟಿಗೆ ಏನು ಮಾಡ್ಕೋಬೇಕಂದ್ರೆ ಕ್ವಾಂಟಿಟಿ ಯಾವುದು ನೋಡ್ಕೋಬೇಕು, ಆ ಕ್ವಾಂಟಿಟಿದೆ ಅಲ್ಲಿ ಲಾಸ್ಟ್ ಲೈನ್ ತೊಗೋಬೇಕು. ಈ ಕ್ವಾಂಟಿಟಿ ಈ 300 ಆಮೇಲೆ ಈ 200 500 ಪ್ಲಸ್ ಆಗ್ಯದ ಅಂದ್ರೆ ಈ 200 ಇನ್ನೂರು ರೇಟ್ ಎಫೆಕ್ಟ್ ಆಗ್ತದೆ, ಈ 300 ಇನ್ನೂರು ರೇಟ್ ಎಫೆಕ್ಟ್ ಆಗ್ತದೆ. ಎರಡರದ್ದು ಎವರೇಜ್ ತೊಗೋಬೇಕು. ಎಷ್ಟು ರೇಟ್ಗಳು ಪ್ಲಸ್ ಮಾಡ್ತಿರ್ತೇವೆ ಅದ್ರದ್ದು ಎವರೇಜ್ ತೊಗೋಬೇಕು. ಒಂದು 3.50, ಇನ್ನೊಂದು 4 ಡಿವೈಡೆಡ್ ಬೈ ಎಷ್ಟು ರೇಟ್ಗಳವ, ಎರಡು ರೇಟ್ ಅವ ಡಿವೈಡೆಡ್ ಬೈ 2 ತೊಗೋಬೇಕು. ಅದ್ರ ಬಂದಿದ್ದ ಎವರೇಜ್ ನಾವು ಏನು ಮಾಡ್ಕೋಬೇಕಂದ್ರೆ ಅಲ್ಲಿ ಇಶ್ಯೂ ಪ್ರೈಸಿಗೆ ಹಚ್ಕೋಬೇಕು. 3.50 ಪ್ಲಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದ್ರೆ 3.75. ಇದು ನಿಮ್ಮದು ಇಶ್ಯೂ ಪ್ರೈಸ್ 3.75 ಇಂಟು 400 ಮಾಡಿದ್ರೆ ಅದ್ರದ್ದು 1500. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಬ್ಯಾಲೆನ್ಸ್ ಬರೋಕೆ ಏನು ಮಾಡ್ಕೋಬೇಕು, ಇಶ್ಯೂಡ್ ಆದ್ರೆ ಮೈನಸ್ ಮಾಡ್ಕೊಂಡು ಬರಿಬೇಕಂತ ಹೇಳಿ ನಾನು ನಿಮ್ಗೆ. ಕ್ವಾಂಟಿಟಿಯಲ್ಲಿ 500 ಇತ್ತು, 400 ಇಶ್ಯೂ ಮಾಡಿದೆ ಅಂದ್ರೆ ಬ್ಯಾಲೆನ್ಸ್ ನಮ್ಮದು 100 ಉಳಿತು. ಆಮೇಲೆ ರೇಟ್ ಅಂತೂ ಬೇಕಾಗಿಲ್ಲ ನಮ್ಗೆ. 1900ದಾಗ 1500 ಮೈನಸ್ ಮಾಡಿದ್ರೆ ಅಂದ್ರೆ 400 ಕ್ಲೋಸ್. ಇದು ಎಷ್ಟು ಉಳಿತು ನಿಮ್ಗೆ ಈಗ? 100 ಉಳಿತು. 400 ಅಂತೂ ಸೆಂಡ್ ಮಾಡ್ತೇವೆ. ಈಗ ಉಳಿದಿದ್ದು ನಿಮ್ಮದು 100 ಕ್ವಾಂಟಿಟಿ ಉಳಿದು 1900 1500 ಮೈನಸ್ ಮಾಡ್ತಾರೆ ಅಂದ್ರೆ 400. ನೆಕ್ಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಮದು 135 ಆಯಿತು. ನೆಕ್ಸ್ಟ್ ಬಂದುಬಿಟ್ಟು 15th ಪರ್ಚೇಸ್ಡ್. 15th ಡೇಟಿಗೆ ಪರ್ಚೇಸ್ಡ್ ಇದೆ ಇಲ್ಲಿ. ಎಷ್ಟು ನಿಮ್ಮದು ಕ್ವಾಂಟಿಟಿ ಪರ್ಚೇಸ್ಡ್ 600 ಯೂನಿಟ್ಸ್. 600 ಯೂನಿಟ್ಸ್ ಇದು ರೇಟ್ ಬಂದುಬಿಟ್ಟು 4.30 ರೇಟ್ ಇದ್ರದ್ದು. ಪರ್ಚೇಸ್ ಮಾಡಿದ್ವಿ ಕ್ವಾಂಟಿಟಿ 600 ಇಂಟು 4.30 2580. ಇಶ್ಯೂ ಆ ಡೇಟಿಗಿಲ್ಲ. ಲಾಸ್ಟಿನ ಕ್ವಾಂಟಿಟಿ ಎಷ್ಟಿತ್ತು? 100 ಇತ್ತು. ಪ್ಲಸ್ 600 ಮಾಡಿದ್ರೆ 700 ರೇಟ್ ಬೇಕಾಗಿಲ್ಲ. ಅಮೌಂಟ್ ಬಂದುಬಿಟ್ಟು 400 ಪ್ಲಸ್ 2580 2980 ಈ ಡೇಟಿಂದು ಕ್ಲೋಸ್. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಯಾಕಂದರೆ ಪರ್ಚೇಸ್ ಮಾಡೋದು ಪ್ಲಸ್ ಮಾಡಿ ಬರ್ತಿದ್ದೀನಿ. ನೆಕ್ಸ್ಟ್ 15th ಡೇಟ್ ಆದಮೇಲೆ 18th ಡೇಟ್ 18th 4 ಏನಿದೆ ಇಲ್ಲಿ 18th ಇಶ್ಯೂಡ್ 600 ಯೂನಿಟ್ಸ್ ಇಶ್ಯೂಡ್ ಮಾಡಬೇಕಾಗಿದೆ. ಇಶ್ಯೂಡ್ ಕಾಲಮಲ್ಲಿ 600 ಇಶ್ಯೂಡ್ ತೊಗೊಳ್ಳೋಣ. ರೇಟ್ ಬೇಕು, ಮತ್ತು ಯಾವ ಡೇಟಿಗೆ ರೇಟ್? 18th 4ಗೆ ರೇಟ್ ಬೇಕು. ಕ್ವಾಂಟಿಟಿನ ಚೆಕ್ ಮಾಡೋಣ. ಹಿಂದಿನ ಡೇಟಿಗೆ ಹೋಗಿ ಕ್ವಾಂಟಿಟಿ ಎಷ್ಟಿದೆ? 700 ಇದೆ. ಹಾಗಾದರೆ ಆ 700ಅಲ್ಲಿ ಯಾವುದೇ ಕ್ವಾಂಟಿಟಿ ಮಿಕ್ಸ್ ಅದ ನೋಡ್ಕೊಳ್ಳೋಣ. ಈ 700ಅಲ್ಲಿ ಈ 600 ಪರ್ಚೇಸ್ ಮಾಡಿದ್ದು ಇರ್ತದೆ. ಆಮೇಲೆ ಈ 600 ಇದ್ರೊಳಗದಂದ್ರೆ ಇನ್ನೂ 100 ಎಲ್ಲಿಂದ ಬಂತು? ಇನ್ನು 100 ಅದ್ರದ್ದು ಪ್ರೀವಿಯಸ್ ಇದ್ದಿರ್ತದೆ. ಇನ್ನು 100 ಈ 300 ಒಳಗಿಂದದ. ಅಂದರೆ ಇದು 700 ಹೆಂಗಾಯ್ತಂದ್ರೆ ಈ 300 ಒಳಗಿಂದ 100 ಅದ, ಇದ್ರೊಳಗೆ ಈ 600 ಅದ, ಅಂದರೆ ಟೋಟಲ್ 700 ಆಗಿರೋದು. ಅಂದ್ರೆ ನಮ್ಗೆ ರೇಟ್ಗಳು ಎಫೆಕ್ಟ್ ಆಗೋದು ಇದು 4 ರೂಪೀಸ್ ಒಂದು 4.30 4 ಪ್ಲಸ್ 4.30 ಡಿವೈಡ್ ಬೈ ಎಷ್ಟು ರೇಟ್ಗಳು ಪ್ಲಸ್ ಅದು 2 ಅಂದರೆ ಎಷ್ಟಾಯ್ತು ನಿಮ್ಮದು? 4 ಪ್ಲಸ್ 4.30 ಡಿವೈಡೆಡ್ ಬೈ 2 4.15. ಇದು ನಿಮ್ಮದು ಇಶ್ಯೂ ರೇಟ್ 4.15 ಇಂಟು 600 ಮಾಡಿದ್ರೆ ನಿಮ್ಮದು 2490 ಇಶ್ಯೂಡ್. ಇದು ನಿಮ್ಮದು ಇಶ್ಯೂಡ್ ಆಗಿತ್ತಂದ್ರೆ ಕ್ವಾಂಟಿಟಿದೊಳಗೆ ನಿಮ್ಮ ಬ್ಯಾಲೆನ್ಸ್ ಬರಿಬೇಕಂದ್ರೆ ಮೈನಸ್ ಮಾಡಿ ಬರ್ಕೋಬೇಕು. 700 ಮೈನಸ್ 600 100 ರೇಟ್ ಬೇಡ. 2490 2980 ಒಳಗೆ ಮೈನಸ್ ಮಾಡೋ ಇದಕ್ಕೆ 2980 ಮೈನಸ್ ಮಾಡಿದ್ರೆ ನಿಮ್ಮದು 490. ಆ ಟ್ರಾನ್ಸಾಕ್ಷನ್ ಕ್ಲೋಸ್ ಆಯಿತು. ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ 18th ಡೇಟ್ ಆದಮೇಲೆ 23 ಡೇಟ್ ಇದೆ ಇಲ್ಲಿ. 23/4 ಕ್ವಶನ್ನು ಇಲ್ಲೇ ನೀವು ತಿಳ್ಕೊಬೋದು. ಇವೆಲ್ಲ ಪರ್ಚೇಸ್ ಮಾಡಿದ್ದೀವಿ, ಇವೆಲ್ಲ ಇಶ್ಯೂ ಆಗಿದ್ದು. ಬ್ಯಾಲೆನ್ಸ್ ಅಂತೂ ನಾವು ಬರೆದಿರ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು 23 ಡೇಟಿಗೆ ಪರ್ಚೇಸ್
600 ಯೂನಿಟ್ಸ್. 600 ಯೂನಿಟ್ಸ್ ಪರ್ಚೇಸ್ ಇದೆ, ಅದರ ರೇಟ್ ಬಂದುಬಿಟ್ಟು 3.80. 600 ಇಂಟು 3.80 2280. ಪರ್ಚೇಸ್ ಆಯ್ತು ಅಂದ್ರೆ ಪ್ಲಸ್ ಮಾಡಿ ಬರೀಬೇಕು. ಆಲ್ರೆಡಿ ನಮ್ಮಲ್ಲಿ ಕ್ವಾಂಟಿಟಿ 100 ಇತ್ತು, 600 ಪರ್ಚೇಸ್ ಮಾಡಿದೆ ಅಂದ್ರೆ 700 ರೇಟ್ ಬೇಡ. 2280 ಪ್ಲಸ್ 490 2770 ಡೇಟ್ ಕ್ಲೋಸ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಲಾಸ್ಟ್ ಎಂಟ್ರಿ 25 ಡೇಟಿಗೆ 25/4 ಇಶ್ಯೂ ಇದೆ. ಇಶ್ಯೂಡ್ 600 ಯೂನಿಟ್ಸ್. ಇಶ್ಯೂಡ್ ಕಾಲಮ್ದ ಕ್ವಾಂಟಿಟಿಯಲ್ಲಿ 600 ಬರ್ಕೊಳ್ಳೋಣ. ಹೌದು, ಇಶ್ಯೂಡ್ ಕಾಲಮ್ದು ಇದು 600. ಇದಕ್ಕೆ ರೇಟ್ ಬೇಕು. ಯಾವ ಡೇಟಿಗೆ ಬೇಕು ರೇಟು? 25/4 ಡೇಟಿಗೆ ರೇಟ್ ಬೇಕು. ಚೆಕ್ ಮಾಡ್ಕೊಳ್ಳೋಣ. 700 ಹೆಂಗೈತಿ ಇಲ್ಲಿದು? ಈ 700 ಕ್ವಾಂಟಿಟಿ ಆಗಬೇಕಂದ್ರೆ 600 ಇದ್ರೊಳಗಿದೆ, ಇನ್ನು 100 ಇದ್ರೊಳಗಿದ್ದು ಅಂದ್ರೆ ನಮ್ಗೆ 4.30 ಪ್ಲಸ್ 3.80 ಎರಡು ರೇಟ್ ಎಫೆಕ್ಟ್ ಆಗ್ತಾ ಇವೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಏನು? 4.30 ಪ್ಲಸ್ 3.80 ಎರಡು ಪ್ಲಸ್ ಮಾಡಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದ್ರೆ 4.05 ನಿಮ್ಮದು ಇಶ್ಯೂಡ್ ರೇಟ್. ಇದು 4.05 ಇಂಟು 600 ಮಾಡಿದ್ರೆ ನಿಮ್ಮದು 2430 ಇಶ್ಯೂಡ್ ಆಯ್ತು ಅಂದ್ರೆ ಮೈನಸ್ ಮಾಡಿ ಬರೀರಿ ಅಂತೇಳಿ 700 ಮೈನಸ್ 600 100 ಅಮೌಂಟು 2770 ಮೈನಸ್ 2430 ಮಾಡಿದ್ರೆ 340. ನಮ್ಮದಿದು ಕ್ಲೋಸಿಂಗ್ ಸ್ಟಾಕ್. ಇಷ್ಟೇ ಸ್ಟೂಡೆಂಟ್ಸ್, ನಿಮ್ಮಲ್ಲಿ ಟ್ರಾನ್ಸಾಕ್ಷನ್ ಇಷ್ಟೇ. ನಿಮ್ಗೆ ಎಷ್ಟು ಟ್ರಾನ್ಸಾಕ್ಷನ್ಸ್ ಇರ್ಬೋದು? ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಪ್ರಾಬ್ಲಮ್ ಕ್ಲೋಸ್ ಆಯಿತು. ಸಿಂಪಲ್ ಎವರೇಜ್ ಇಷ್ಟೇ. ನಿಮ್ದು ಎಷ್ಟೇ ಟ್ರಾನ್ಸಾಕ್ಷನ್ಸ್ ಕೊಡಲಿ ಈಸಿಲಿ ನಿಮ್ಗೆ ಈ ರೇಟ್ಗಳನ್ನು ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾದ್ರೆ ಸಾಕು. ನಿಮ್ಗೆ ಇಲ್ಲೇನು ರೇಟನ್ನು ಕ್ಯಾಲ್ಕುಲೇಷನ್ ಮಾಡಿಸಿದ್ದೀನಿ ನಾನು, ಕಂಪಲ್ಸರಿ ನಿಮ್ಮದು ವರ್ಕಿಂಗ್ ನೋಟಲ್ಲಿ ಪ್ರಾಬ್ಲಮ್ಗಿಂತ ಬಿಫೋರ್ನು ಮಾಡ್ಬೋದು, ಆಫ್ಟರ್ ಮಾಡ್ಬೋದು. ಇಲ್ಲಾಂದ್ರೆ ಏನು ಮಾಡ್ರಿ ಅಂದ್ರೆ ಪ್ರಾಬ್ಲಮ್ ಮಾಡೋಕ್ಕಿಂತ ಬಿಫೋರೇ ಒಂದು ಪೇಜ್ ಏನು ಮಾಡ್ಕೋರಿ, ವರ್ಕಿಂಗ್ ನೋಟ್ ಅಂತ ಬಿಟ್ಟು ಇದು ವರ್ಕಿಂಗ್ ನೋಟ್ನ ತೋರಿಸ್ರಿ. ಮೇನ್ ಪ್ರಾಬ್ಲಮ್ ಮಾಡೋ ಟೈಮಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊ ಬರ್ತದೆ ಇದು. ಅದಕ್ಕೆ ಫಸ್ಟ್ ಪೇಜ್ ವರ್ಕಿಂಗ್ ನೋಟ್ ಅಂತ ಬಿಟ್ಟು ಸೆಕೆಂಡ್ ಪೇಜಿಗೆ ಪ್ರಾಬ್ಲಮ್ ಮಾಡೋ ಟೈಮಿಗೆ ನಿಮ್ಗೆ ಯಾವಾಗ ನೆಸಸರಿ ಬರ್ತದೋ ಅವಾಗ ವರ್ಕಿಂಗ್ ನೋಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊತ ಹೋಗ್ತಿರ್ಬೇಕು. ಇನ್ನೊಂದು ಸಲ ಇಶ್ಯೂ ರೇಟನ್ನು ನೋಡ್ಕೊಳ್ಳಿ. ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ನಮ್ಗೆ ಯಾವ ಡೇಟಿಗೆ ಇಶ್ಯೂ ಬೇಕಾಗಿರುತ್ತೋ ಅದ್ರ ಹಿಂದಿನ ಡೇಟಿಗೆ ಕ್ವಾಂಟಿಟಿ ಎಷ್ಟದ ಅಂತ ನೋಡ್ಕೋಬೇಕು. 700 ಕ್ವಾಂಟಿಟಿ, 700 ಹೆಂಗಾಯ್ತು ಕ್ವಾಂಟಿಟಿ? ಎಷ್ಟು ಪರ್ಚೇಸ್ ಮಾಡಿ ಕ್ವಾಂಟಿಟಿ ಆ್ಯಡ್ ಅವ ಇದ್ರೊಳಗ? ಇಲ್ಲ ನೋಡ್ರಿ, ಫಸ್ಟ್ 500 ಇತ್ತು. 500 ಹೆಂಗಾಯ್ತು? 200 ಓಪನಿಂಗ್ ಸ್ಟಾಕ್ದ, 300 ಇವೆರಡು ಪ್ಲಸ್ 500 ಅಂದ್ರೆ ಇದ್ರೊಳಗೆ 2 ಕ್ವಾಂಟಿಟಿ ಇನ್ಕ್ಲೂಡ್ ಅವ. ಅಂದ್ರೆ ಎರಡೂ ರೇಟಿಂದು 3.50 ಪ್ಲಸ್ 4 ಡಿವೈಡ್ ಬೈ 2 ಮಾಡ್ಬೇಕಾ ಏನು ರೇಟ್ ಬರ್ತೋ ಅದಕ್ಕೆ ತೊಗೋಬೇಕು, ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದಾಗ 700 ಐತಿ. 700 ಹಂಗಾಯ್ತು? 600 ಇದೆ, ಇನ್ನು 100 ಇದ್ರೊಳಗಿದ್ದು ಫಸ್ಟ್ ಇದೆಲ್ಲ ಖಾಲಿ ಹಾಕೊಂಡು ಬಂದಿರ್ತದೆ 100 ಅಂದ್ರೆ ಇದ್ರದ್ದು ರೇಟ್. ಈ ಟೈಪಾಗಿ ನಿಮ್ಮದು ಸಿಂಪಲ್ ಎವರೇಜ್ ಮೆಥಡನ್ನು ನೋಡ್ಬೋದು. ಏನೋ ಮ್ಯಾಕ್ಸಿಮಮ್ದು ಅಡ್ಜಸ್ಟ್ಮೆಂಟ್ಸ್ಗಳು 4 ಟೈಪ್ಸ್ ಒಳಗೆ ಅಡ್ಜಸ್ಟ್ಮೆಂಟ್ಸ್ ಅವ. ಅಡ್ಜಸ್ಟ್ಮೆಂಟ್ಸ್ ಇದೆ ಏನು ನಿಮ್ಮದು ಲೀಫೋ, ಫಿಫೋ, ಸಿಂಪಲ್ ಎವರೇಜ್, ವೇಟೆಡ್ ಎವರೇಜ್ ಏನು ಮೆಥಡ್ ಇದೆಯಲ್ಲ, ಎಲ್ಲ ಮೆಥಡಿಗೂ ಸೇಮ್ ಅಡ್ಜಸ್ಟ್ಮೆಂಟ್ಸ್ ಅವು. ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ನಾನು. ಈ ಪಾರ್ಟ್ ಒಳಗೆ ಸಿಂಪಲ್ ಎವರೇಜ್ ಮೆಥಡಿಂದು ಮ್ಯಾಕ್ಸಿಮಮ್ ಇಷ್ಟೇ ಇದ್ದಿರ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಪದೇ ನೋಡಿರಿ. ಗೊತ್ತಾಗಿಲ್ಲ ಅಂದರೆ ಎನಿ ಡೌಟ್ಸ್ ಇದ್ರೂ ಕೇಳಿರಿ. ನೆಕ್ಸ್ಟ್ ಪಾರ್ಟ್ದಲ್ಲಿ ವೇಟೆಡ್ ಎವರೇಜ್ ಮೆಥಡನ್ನು ಇದೇ ಎಕ್ಸಾಂಪಲ್ ತೊಗೊಂಡು ವೇಟೆಡ್ ಎವರೇಜ್ ಪ್ರಾಬ್ಲಮನ್ನು ಮಾಡಿಸ್ತೀನಿ. ಧನ್ಯವಾದ.